ಸಾರಿ 94ರಲ್ಲಿ 78 ಎಮ್ ಎಲ್ ಸಿ ಅದೇ. ಲಂಕೇಶ್ ಪತ್ರಿಕೆಯಲ್ಲಿ ಮೊದಲು 6 ವರ್ಷ ಕೆಲಸ ಮಾಡಿದೆ. ಅದೇ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆಯವರು MLC ಅಂತ ಘೋಷಣೆ ಮಾಡಿದರು, ಪತ್ರಕರ್ತೆ ಮತ್ತು ಸಾಹಿತಿ ಅಂತ. ಅದು 87ರಲ್ಲಿ. ಆಮೇಲೆ 92ರಲ್ಲಿ ಎಲೆಕ್ಷನ್ ಬಂತಲ್ಲ, ಆಗ ದೇವದುರ್ಗದಿಂದ ಟಿಕೆಟ್ ಕೊಟ್ಟು ಇಲ್ಲ, ಅಲ್ಲಿ ನಮ್ಮ ಮನೆಯವರು ಕ್ಲರ್ಕ್ ಅಲ್ಲಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್, ಅಲ್ಲೇ 30 ವರ್ಷ ಇದ್ವಿ ನಾವು. ಮದುವೆ ಆಗಿ ಹೋಗಿದ್ದೆ ಅಲ್ಲಿ ನಾನು. ಹಾಗಾಗಿ ನಾವು ರಾಯಚೂರಿನವರೇ ಆಗ್ಬಿಟ್ವಿ. ನಮ್ಮ ಮಕ್ಕಳೆಲ್ಲ ಈಗಲೂ ಜೋಳದ ರೊಟ್ಟಿನೇ ಹೆಚ್ಚು ತಿಂತಾರೆ, ಅಲ್ಲೇ ಹುಟ್ಟಿದ್ದು ಬೆಳೆದಿದ್ದೆಲ್ಲ. ಹಾಗಾಗಿ ಆಮೇಲೆ ಇಲ್ಲಿ ಮಂತ್ರಿ ಆಗಿ ಎಲ್ಲ ಆದಮೇಲೆ ಇಲ್ಲಿ ಬಂದಿದ್ದು ನಾನು. ಮನೆ ಇವ್ರು ಕೊಟ್ಟರು, ಗೌರ್ಮೆಂಟಿಂದ ಒಂದು ಅಲಾಟ್ ಮಾಡಿ 4 ಲಕ್ಷಕ್ಕೆ ಈ ಸೈಟು. ಹಾಂ, ಇದು ಬಿ ಡಿ ಎ ಸೈಟು. ಅದನ್ನು ಎಲ್ಲ MLAಗಳಿಗೆ ಕೊಟ್ಟರು, MLCಗಳಿಗೆ. ಇಲ್ಲಿರೋರೆಲ್ಲ ಅವರೇ. ಆಮೇಲೆ ನನಗೊಂದು ಸಾಲಲ್ಲ ಅಂತ ಈ ಜುಡಿಷಿಯಲ್ ಲೇಔಟಲ್ಲಿ ಕೊಟ್ಟಿದ್ದಾರೆ, ಸಾಲ ಬಂತು ಅಂತ. ಹಾಗಾಗಿ ನಾನು ಅಲ್ಲೊಂದು ಮನೆ ತಗೊಂಡಿದ್ದೆ ಲೋನ್ ಮೇಲೆ, ಎಲ್ಲಿ ರಾಯಚೂರಲ್ಲಿ. ಅದನ್ನು ಮಾರಿ ಇದು ಕಟ್ಸಿದ್ವಿ. ಹೌದು, ಒಂದು ಮನೆಯಿಂದ ತಗೊಂಡ್ಬಿಟ್ಟಿದ್ವಿ. ಹೌದು, ಹೊಸಪೇಟೆ, ಅಲ್ಲೊಂದು ವರ್ಷ ಅಷ್ಟೇ. ನಮ್ಮ ಮನೆಯವರು ಇಲ್ಲಿ ಮಧುಗಿರಿ, ತುಮಕೂರು ಹತ್ರ. ನಮ್ಮದು ಕಡೂರು ಹತ್ರ ತಂಗ್ಲಿ ತಂಡ. ಹಾಂ, ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ, ನಾಡಿನ ಹಿರಿಯ ರಾಜಕಾರಣಿಗಳು, ಹಿರಿಯ ಸಾಹಿತಿಗಳು ಹಾಗೂ ಸಾಂಸ್ಕೃತಿಕ ಚಿಂತಕರಂತೆ ಗುರುತಿಸಿಕೊಂಡಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಬಿ ಟಿ ಲಲಿತಾ ನಾಯಕರ ಮನೆಗೆ ಸ್ವಾಗತ ಸ್ನೇಹಿತರೆ. ಬನ್ನಿ. ಅಮ್ಮ ನಮಸ್ಕಾರ, ಚೆನ್ನಾಗಿದ್ದೀರಮ್ಮ? ಇದು ಇಲ್ಲಿಂದಾನೇ ನೋಡ್ಕೊಂಡು ಹೋಗ್ಬೋದು. ಇದೇ ನಮ್ಮ ಮನೆ ಕೆಳಗಡೆ ಮ್ಯೂಸಿಯಂ ಥರ ಮಾಡ್ಕೊಂಡ್ಬಿಟ್ಟಿದ್ದೀರಮ್ಮ. ಏನು ಬರೋ ಎಲ್ಲ ಇಡಲೇಬೇಕಲ್ಲ, ಇಟ್ಟಿದ್ದೀವಿ ಅಷ್ಟೇ. ಅದು ಮ್ಯೂಸಿಯಂ ಥರ ಕಾಣಿಸುತ್ತೆ. ಇದು ಸಂಜಯ ನಗರದಲ್ಲಿ ಇರುವಂಥ ಮನೆ. ನಾವು 3 ಇದ್ದೀವಿ ಇಲ್ಲಿ, ಮಗ ಸೊಸೆ ನಾನು. ಕೆಳಗಡೆ ಚಿಕ್ಕ ಮಗ ಇದ್ದಾನೆ, ಡಾಕ್ಟ್ರು. ಅದು ಲೈಬ್ರರಿನೇ, ಆದರೆ ಎಲ್ಲ ಲೈಬ್ರರಿ ಥರ ಇಟ್ಟಿಲ್ಲ ನಾವು. ಏನೇನು ಯಾರ್ಯಾರೋ ಗೆಸ್ಟ್ ಬರೋರು, ಇದು ಎಲ್ಲ ಏನೇನೋ ಮೇಲ್ಗಡೆನೂ ಅಷ್ಟೇ ಎಲ್ಲ ಅವಾಂತರ ಆಗಿದೆ, ಸರಿಯಾಗಿ ಜೋಡಿಸಲ್ಲ. ಇಲ್ಲಿದೆ ಏನಪ್ಪ
ಒಳಗಡೆ ಏನಾರು ಇಟ್ಕೊಂಡಿದ್ಯಾ? ಹಾಂ ಇಲ್ಲ, ಇಟ್ಕೊಂಡಿಲ್ಲ. ನಿಮ್ಮ ಜನಾರ್ದನಿಗೆ ಲೈಬ್ರರಿ. ಹಾಂ, ಇದು ಬರೀ ನಂದಿದು. ಹಾಂ. ಮತ್ತು ಇನ್ನು ಬೇರೆ ಬೇರೆ ರೂಮಲ್ಲೆಲ್ಲ ಇದೆ. ಎಲ್ಲೆಲ್ಲಿ ಸಾಧ್ಯ ಅಲ್ಲಲ್ಲಿ ಹಿಡಿಸೋಷ್ಟು ಇಟ್ಟಿದ್ದೀವಿ. ಸರಿಯಾಗಿ ವ್ಯವಸ್ಥಿತವಾಗಿ ನಮಗೆ ಮಾಡ್ಕೊಳಕ್ಕಾಗಿಲ್ಲ. ಎಲ್ಲ ಜೋಡಿಸ್ತೀವಿ ಮತ್ತು ಕಿತ್ತಾಕ್ಬಿಡ್ತೀವಿ ಯಾವುದೋ ಪುಸ್ತಕ ಬೇಕಾದಾಗ. ಹಾಂ, ಮತ್ತು ಒಂದೇ ರೀತಿ ಇಟ್ಕೊಳಕ್ಕಾಗಲ್ಲ. ನೋಡಿ, ಇಲ್ಲಿ ಈ ಸೋಫಾ ಅಡ್ಡಾಗಿದೆ. ಅದು ಬೇಕಾದಾಗ ಎಲ್ಲ ಸೋಫಾ ಎಲ್ಲ ಎಳೆದು ತೆಗಿಬೇಕು. ಮತ್ತು ಈ ರೂಮ್ನಲ್ಲಿದೆ. ಕಂಪ್ಯೂಟ್ರು ಇಲ್ಲ, ಮೇಲ್ಗಡೆ ಇದು ಇದೆ, ಸ್ಟುಡಿಯೋನು. ನಮ್ಮ ಮಗ ಇದು ಮಾಡ್ತಾನಲ್ಲ, ಸಿನಿಮಾದೆಲ್ಲ ಡೈಲಾಗ್ಸ್ ಅದೆಲ್ಲ, ಇದು ನಮ್ಮ ಸೊಸೆ ಇದು ಮಾಡೋದು ಎಲ್ಲ. ಆಮೇಲೆ ಇವೆಲ್ಲ ಪುಸ್ತಕಗಳು ನಂದು ಎಲ್ಲ ಇಲ್ಲಿ ಎಲ್ಲ ಮೇಲ್ಗಡೆ. ಹಾಂ ಹಾಂ ಹಾಂ. ಆಮೇಲೆ ನನ್ನ ರೂಮ್ ಅಂತೂ ನೋಡೋಕ್ಕಾಗಲ್ಲ. ಇವುಗಳು ಎಲ್ಲ ಪುಸ್ತಕಗಳೇ ಇಲ್ಲಿ ತುಂಬಿರೋವು. ಇಲ್ಲಿ ಹಾಂ, ಎಲ್ಲ ಪುಸ್ತಕಗಳೇ. ಮೇಲ್ಗಡೆ 2 ರೂಮ್ನಲ್ಲೂ ಪುಸ್ತಕ ಇದೆ. ಯಾಕೆಂದರೆ ಯಾವ ಪುಸ್ತಕನೂ ಇದು ಮಾಡೋಕ್ಕೆ ತಯಾರಿಲ್ಲ ನಾವು. ಇದು ನನ್ನ ಸಾಂಪ್ರದಾಯಿಕ ಸಾಹಿತಿಗಳ ಮನೆ ಹೇಗಿರಬೇಕಾಗಿದೆ. ಇದು ನಿಮ್ಮ ಆಫೀಸು? ಹಾಂ, ಆಫೀಸು ಕಮ್ ಬೆಡ್ರೂಮ್. ಮೇಲ್ಗಡೆ ಬೆಡ್ರೂಮ್, ಯಾರು ಬಂದರೆ ಮಾಡಿದರೆ ಬೆಡ್ರೂಮ್ ಇದೆ. ಹಾಂ, ಮೇಲ್ಗಡೆ. ಹಾಂ, ಹೌದು. ಅವೇನಾಗ್ತವೆ, ಅವು ಬಂದಂಗೆ ಇಡ್ತಾ ಹೋಗ್ತೀವಲ್ಲ, ಅವು ಮುಚ್ಚೋಗ್ತವೆ ಎಲ್ಲ. ಇದು 4ನೇ ಸಮ್ಮೇಳನಾಧ್ಯಕ್ಷ ಆದ್ನಲ್ಲ, ಅದರದ್ದು ಪ್ರಶಸ್ತಿಗಳು ಇಲ್ಲಿದ್ದಾವೆ. ಪ್ರಶಸ್ತಿಗಳು ಕೆಲವು ಇದು ಈ ಕಡೆ ಅಲ್ಲ, ಇಲ್ಲೂ ಇದೆಯಲ್ಲ ಪ್ರಶಸ್ತಿ. ಇಲ್ಲಿ ಪ್ರಶಸ್ತಿಗಳು ಏನು ನಮ್ಮ ಸೊಸೆ ಜೋಡಿಸ್ತಿರ್ತಾಳೆ, ನಾವು ಕಿತ್ತಾಕ್ತಿರ್ತೀವಿ. ಯಾವುದೋ ಒಂದು ಪುಸ್ತಕ ಬೇಕಂದರೆ ಮುಲಾಜಿಲ್ದಂಗೆ ಕಿತ್ತಾಕೋದು.
ಮೇಡಮ್, ಮಾತುಕತೆ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮನ್ನು ಕಂಡಾಗೆಲ್ಲ ನನಗೊಂದು ಕುತೂಹಲ ಕಾಡುತ್ತೆ ಯಾವಾಗಲೂ. ಏನಂದರೆ, ಈ ರಾಜ್ಯ ಕಂಡ ರಾಜಕೀಯ ಚಾಣಕ್ಯ ಅಂತಲೇ ಕರಿಬೋದಾದ ಎಚ್ ಡಿ ದೇವೇಗೌಡರ ಸಂಪುಟದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದವರು ತಾವು. ಒಕ್ಕಲಿಗ ಸಮುದಾಯದ ಸರ್ವೋಚ್ಚ ಪರಮೋಚ್ಚ ನಾಯಕ ಅಂತ ಕರೆಸ್ಕೊಳ್ತಕ್ಕಂಥ ದೇವೇಗೌಡರ ಗಡಿಯಲ್ಲಿ ವಿದ್ಯೆ ಕಲಿತು ಬಂದಿರತಕ್ಕಂಥ ತಾವು ಯಾಕೆ ತಮ್ಮ ಸಮುದಾಯ ಅಂದರೆ ಬಂಜಾರ ಸಮುದಾಯದ ಪರಮೋಚ್ಚ ನಾಯಕಿ ಆಗುವ ಹಾದಿಯಲ್ಲಿ ನಡೀಲಿಲ್ಲ ಅಂತ? ಅದು ಅಷ್ಟು ಸುಲಭ ಅಲ್ಲ. ಅದು ಯಾಕೆ ಸುಲಭ ಅಲ್ಲ ಅಂದರೆ ಅವರ ಮೆಂಟಾಲಿಟಿನೇ ಬೇರೆ ಇದೆ. ಈಗ ಈ ಜನಾಂಗವನ್ನು ನಾವು ಅಭಿವೃದ್ಧಿ ಪಡಿಸ್ಬೇಕಂದ್ರೆ ಸ್ವಲ್ಪ ವೈಜ್ಞಾನಿಕವಾಗಿ ಆಲೋಚನೆ ಮಾಡುವಂಥ ಜನ ನಾವು. ವೈಜ್ಞಾನಿಕತೆಯಿಂದ ಪೂರಾ ದೂರ ಇರುವಂಥ ಜನ ನಮ್ಮವರು. ಅವರು ಇನ್ನೂ ಅದೇ ಮನುವಾದದಲ್ಲೇ ಇದ್ದಾರೆ. ಈಗ ನಾವು ಅದನ್ನು ಬಿಟ್ಟು ಸ್ವಲ್ಪ ಸಂವಿಧಾನದ ಕಡೆ ಬಂದಿರೋದು. ಹೀಗಾಗಿ ಅವರನ್ನ ದಾರಿಗೆ ತರೋದು ತುಂಬ ಕಷ್ಟ ಇದೆ. ಅವ್ರ ಹಾಗೆ ಹೋಗ್ಬೇಕಷ್ಟೇ. ನಾವು ವಿದ್ಯೆಯಿಂದ ಬದಲಾವಣೆ ಸಾಧ್ಯ ಇಲ್ವಾ ಅಂತ? ವಿದ್ಯೆಯಿಂದ ಬದಲಾವಣೆ ಸಾಧ್ಯ ಇದೆ, ಆದರೆ ಯಾವ ವಿದ್ಯೆ ಕಲಿತಾರೆ ಅವರು, ಅದು ಬಹಳ ಮುಖ್ಯ. ಎಂಥ ವಿದ್ಯೆ ಕಲಿತಾರೆ? ಈಗ ಸಹಸ್ರನಾಮ, ಗಾಯತ್ರಿ ಸಹಸ್ರನಾಮ ಅಂತೆ, ಎಂಥ ಇದು ಸತ್ಯನಾರಾಯಣ ಪೂಜೆ ಅಂತೆ, ತಿರುಪತಿ ಅಂತೆ, ಧರ್ಮಸ್ಥಳ ಅನ್ನೋವಂಥ ವಿದ್ಯೆ ಕಲಿತಾಗ ಅವ್ರು ದುಡ್ದಿದ್ದೆಲ್ಲ ಅದಕ್ಕೆ ಹಾಕಿ ಅವ್ರ ಹೆಂಡ್ತಿರೆಲ್ಲ ಅದೇ ಥರ ಇದು ಮಾಡಿ ಅದಕ್ಕೆ ಮರಳಾಗ್ಬಿಡ್ತಾರೆ. ಹಾಗಾಗಿ ನಾವೇನು ವಿಚಾರ ಮಾಡ್ತೀವಿ, ನಮ್ಮನ್ನು ಶೋಷಣೆ ಮಾಡಿದ್ದು ಯಾವುದು? ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ಶೋಷಣೆ ಆಗಿದೆ. ಅದರಿಂದ ನಾವು ಹೊರಗೆ ಬರ್ಬೇಕಾದ್ರೆ ಯಾವ ರೀತಿಯಿಂದ ಮೌಢ್ಯದಿಂದ ಹೊರಗೆ ಬರಬೇಕು ಅನ್ನೋ ಚಿಂತನೆ ನಮ್ಮದು. ಹಾಗಾಗಿ ಅವರನ್ನು ನಾವು ಹೇಳಿ ಮಾಡೋದು ಕಷ್ಟ ಇರೋದ್ರಿಂದ ಅಲ್ಲಿ ನಾಯಕರು ಯಾರಾಗ್ಬೋದಂದರೆ ಅವ್ರ ರೀತಿನೇ ಹೋಗಿ ಅವ್ರ ಹಾಗೇನೆ. ಈಗ ಅದೆಲ್ಲೋ ಒಂದು ದೇವಸ್ಥಾನ ಕಟ್ಟಿದ್ದಾರೆ, ಸೇವಾಲಾಲ್ ದೇವಸ್ಥಾನ ಅಂತ, ಶಾಂತಿ ಸಾಗರದ ಹತ್ರ ಅಲ್ಲೆಲ್ಲ ಮಾಡಿದ್ದಾರೆ. ಆ ರೀತಿಯಾಗಿ ಹೋದಾಗ ಅವರು ಒಪ್ಕೊಳ್ತಾರೆ. ಆದರೆ ಈ ಥರದ ಜನನೂ ಇದ್ದಾರೆ, ಇಲ್ಲ ಅಂತಲ್ಲ. ಈ ಎಡಪಂಥೀಯ ವಿಚಾರಗಳು ಸ್ವಲ್ಪ ತಿಳ್ಕೊಂಡು ಸಂವಿಧಾನ, ಅಂಬೇಡ್ಕರ್, ಗಾಂಧಿ, ಬುದ್ಧ, ಬಸವ ಈ ರೀತಿಯ ಚಿಂತನೆ ಮಾಡುವಂಥ ಜನ ತುಂಬ ಬೆರಳೆಣಿಕೆ ಎಷ್ಟಿದ್ದಾರೆ. ಹೀಗಾಗಿ ನಾವು ಅವರಿಗೆ ದೂರನೇ ಉಳಿತೀವಿ. ಯಾಕೆ ನನಗೆ ಈ ಪ್ರಶ್ನೆ ನಿಮಗೆ ಕೇಳಬೇಕು ಅಂತ ಅನ್ಕೊಂಡೆ ಅಂದ್ರೆ, ನೀವು ಕೂಡ ಬಹುಸಂಖ್ಯಾತರೆ, ಬಂಜಾರು ಕೂಡ ಬಹುಸಂಖ್ಯಾತ ಒಂದು ಸಮುದಾಯವೇ. ಹೌದು. ಬಹುಶಃ ಈ ನಾಡು ಕಂಡಿರಬಹುದಾದಂತಹ ಉನ್ನತ ಹುದ್ದೆಗೆ ಏರಿದಂಥವ್ರು ಆ ಸಮುದಾಯದಲ್ಲಿ ತಾವು ಒಬ್ಬರೇ ಅಂತ ಕಾಣುತ್ತೆ. ಅಂದ್ರೆ ಸಚಿವ ಸ್ಥಾನವನ್ನು ಅಲಂಕರಿಸಿದಂಥವ್ರು ಮಹಿಳೆಯರಿಗೆ ಪ್ರಥಮ, ನಾನು MLC ಪ್ರಥಮ, ಮಂತ್ರಿನೂ ಪ್ರಥಮ. ಹೌದು. ಅದಾದ ನಂತರ ಕೆಲವರು ಬಂದಿದ್ದಾರೆ. ಆ ರೀತಿ ಕೆಲವು ಪ್ರಥಮಗಳಿಗೆ ಮೊದಲಾದಂತಹ ತಾವು ಸಮುದಾಯವನ್ನ ಕೈ ಹಿಡಿದು ಮುಂದೆ ನಡೆಸ್ತಕ್ಕಂಥ ಚುಕ್ಕಾಣಿಯನ್ನ ಹಿಡಿಬೋದಾಗಿತ್ತೇನೋ, ಆ ಮುಖಾಂತರ ತಮ್ಮ ಸಮುದಾಯ ಇನ್ನೂ ಹೆಚ್ಚು ಅಭಿವೃದ್ಧಿ ಕಾಣಬಹುದಾಗಿತ್ತೇನೋ ಅನ್ನೋ ಒಂದು ಆಶಾಭಾವನೆಯಿಂದ ಈ ಪ್ರಶ್ನೆ ಕೇಳಿದೆ ಮೇಡಮ್. ಇಲ್ಲ, ತಪ್ಪೇನಿಲ್ಲ, ಅದು ಬಹಳ ಒಳ್ಳೆ ಪ್ರಶ್ನೆ. ನೋಡಿ, ಈಗ ನಾನು ತಾಂಡ ನಿಗಮ ಈಗ ಆಗೋದಕ್ಕೆ ನಾವು ಕಾರಣ. ಎಲ್ಲೆಲ್ಲಿ ನಾನು ಹೋದೆ ಅಲ್ಲೆಲ್ಲ ಬಂಜಾರ ಸಮುದಾಯಗಳು ಅವ್ರ ಬಗ್ಗೆ ಹೇಗೆ ಬರೆದಿದ್ದೀನಿ ಅಂದರೆ, ನಾವು ಇದೇ ಥರ ಮಾಡಬೇಕು. ತಾಂಡಗಳು ರೆವಿನ್ಯೂ ಗ್ರಾಮ ಆಗಿರಲಿಲ್ಲ, ಅದು ಆಗಬೇಕು. ಆಮೇಲೆ ಎಲ್ಲಿ ಹೋದರೂ ಎಜುಕೇಷನ್ ಬಹಳ ಮುಖ್ಯ, ಅದನ್ನು ಕಲಿಬೇಕು ಅನ್ನುವಂಥದ್ದು. ಶಾಲೆಗಳಿಲ್ಲದ ಕಡೆ ಶಾಲೆಗೆ ಇದು ಮಾಡೋದು. ಮತ್ತು ಪೂರ್ತಿ ಮೌಢ್ಯ ಇರೋ ಕಡೆ ಮನೆಯೇ ಇಲ್ಲ, ಅವರಿಗೆ ಬೇರೆ ವಾಸಕ್ಕೂ ಇಲ್ಲ ಅಂತ ಹೊತ್ತಿನಲ್ಲಿ ಅವರಿಗೆ ಬೇರೆ ಯಾವುದು ವಿದ್ಯೆ ಬೇಕಾಗಲ್ಲ. ಇಲ್ಲಿ ಕಬ್ಬು ಕಡಿದು ಈ ಮಂಡ್ಯ ಹತ್ರ ಬಂದು ಅಲ್ಲಿ ಅವರು ಮಕ್ಕಳನ್ನ, ಇಬ್ಬರು ಹೆಣ್ಮಕ್ಳನ್ನ ರೇಪ್ ಮಾಡಿ ಸಾಯಿಸ್ಬಿಟ್ರು ಕೂಡ ಅವ್ರು ಏನೂ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ, ನಾವು ದಿನ ಕೂಲಿ ಮಾಡೋರು ಅಲ್ಲಿ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಎಲ್ಲಿ ನಿಲ್ಲೋದು ನಾವು? ಅಂದರೆ ಒಂದು ನಾಯಿ ನರಿ ಥರ ಮಕ್ಕಳನ್ನು ಕೊಂದಾಕಿದ್ರು ಕೂಡ ಸುಮ್ಮನಿರೋವಷ್ಟು ಅವರಿಗೆ ಬಡತನದ ಬಾಧೆ ಮತ್ತು ಅನಕ್ಷರತೆ, ಅಜ್ಞಾನ, ಮೌಢ್ಯತೆ ಇವೆಲ್ಲ ಇದ್ದ ಸಂದರ್ಭದಲ್ಲಿ 87-88ರಲ್ಲಿ ನಾನು 1 ಎಕರೆ 28 ಗುಂಟೆ ಜಾಗ ಮಾಡಿಸಿ ಅದಕ್ಕೆ BT ಲಲಿತನಾಯಕ್ ಬಡಾವಣೆ ಅಂತಲೇ ಹಾಕಿದ್ದಾರೆ ಮಂಡ್ಯ ಹತ್ರ. ಎಂಟ್ರೆನ್ಸ್ ಅಲ್ಲಿ 40 ಮನೆಗಳಿಗೆ, ಅಂದರೆ ಪೂರಾ ನಿರಾಶ್ರಿತರು. ಹೌದೌದು, ನಮ್ಮ ಸಮುದಾಯದ್ದೇ. ಅದರಲ್ಲಿ ಒಬ್ಬ ನಾನು ನಂಬಿಕೆಯಿಂದ ಕೃಷ್ಣ ನಾಯಕ್ ಅನ್ನೋನ್ನ ನೋಡ್ಕೊಳಕ್ ಬಿಟ್ರೆ ಅವನು ಕೆಲವರಿಗೆ ಬೇರೆಯವರಿಗೆ ಮಾರಿದಾನೆ. ದಿನ ವಾರಕ್ಕೊಮ್ಮೆ ಹೋಗ್ತಾ ಇದ್ದೀನಿ. ಯಾಕೆ ಅದು ಸರಿ ಮಾಡಿ. ಈಗ ತಮ್ಮ ಸಮುದಾಯದ ಜನಕ್ಕಿಂತ ಹೆಚ್ಚು ಅನ್ಯ ವರ್ಗದವರು ಇದ್ದಾರೆ ಅಲ್ಲಿ. ಹೌದು, ಅದು ರೀಸೇಲ್ ಅದನ್ನ ತಪ್ಪಿಸಿ DC ಜೊತೆ ಮಾತಾಡಿದ್ದೀನಿ, ಎಲ್ಲರೂ ಒಪ್ಕೊಂಡಿದ್ದಾರೆ. ಅವೆಲ್ಲ ಕೆಲಸ ಮಾಡಬೇಕಾಗಿದೆ. ಅಲ್ಲಿ ಯಾರು ಅಂಥರಿಲ್ಲ. ಸಮುದಾಯ ಭವನ, ಅಂಗನವಾಡಿ ಕೇಂದ್ರ, ಮತ್ತೆ ಗ್ರಂಥಾಲಯ ಮಾಡಿಸಿದ್ದೀನಿ. ಅದು ಗ್ರಂಥಾಲಯ ಕೊಡೋಂಗೆ ಇರಲಿಲ್ಲ, ಸ್ವಲ್ಪ ಮನೆ ಆದರೂ ಕೂಡ ನಾನು ಗ್ರಂಥಾಲಯ ಮೆಂಬರ್ ಇದ್ದಾಗ ಅದನ್ನು ಮಾಡಿಸಿದೆ. ಓದ್ಲಿ, ಸಾಯಂಕಾಲದ ಹೊತ್ತು ಕೊನೆ ಪಕ್ಷ ಒಂದು 4 ಅಕ್ಷರನ ಕೂತ್ಕೊಂಡು ಓದ್ಲಿ ಅನ್ನೋದು. ಈಗಲೂ ಅಲ್ಲಿ ಒಬ್ಬ ಗ್ರಂಥಪಾಲಕರು ಇರಲಿಲ್ಲ, ಅದನ್ನು ನೇಮಕ ಮಾಡಿಸಿದ್ದೀನಿ.
ಹಾಗೆ ಅಲ್ಲಲ್ಲಿ ಈಗ ಗುಲ್ಬರ್ಗದಲ್ಲೂ ಆಗಿದೆ, ಎಲ್ಲ ಕಡೆ ಬಂಜಾರ ಭವನ ಆಗೋದಕ್ಕೆ ಕಾರಣ ಆಗಿದ್ದೀನಿ. ಆಮೇಲೆ ಇದು ಎಸ್ಸಿಗಳು ಎಲ್ಲಿರ್ತಾರೆ ಅಲ್ಲಿ ಕಲಾವಿದರಿಗೆ 1 ಲಕ್ಷ ಆಗಿನ ಕಾಲಕ್ಕೇನೆ, ಈಗ 10 ಲಕ್ಷ ಅದ್ರ ಬೆಲೆ. ಆ ರೀತಿಯಾಗಿ ಕೊಡುವಂಥ ವ್ಯವಸ್ಥೆ. ಅವರಿಗೆ ತಗೊಳಕ್ಕಾಗಲ್ಲ, ಕೊಳಲು ಊದ್ತಾನೋ ಡ್ರಮ್ ಬಾರಿಸ್ತಾನೋ, ಅವನು ಏನು ತಬಲಾ ನುಡಿಸ್ತಾನೋ, ಏನು ಮಾಡ್ತಾನೋ, ಹಾರ್ಮೋನಿಯಮ್ಮು ಆಗಿಲ್ಲ ಅಂಥವು ಮಾಡೋದಕ್ಕೆ ಅವನಿಗೆ ತಗೊಳಕ್ಕೆ ಕೂಡ ಅವನಿಗೆ ಸಾಧ್ಯ ಆಗಲಾರ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಕೊಡುವಂಥ ವ್ಯವಸ್ಥೆ ಮಾಡಿದ್ರು. ಅದು ಎಸ್ಸಿಗಳು ಎಲ್ರಿಗೂ, ದಲಿತರು, ಲಂಬಾಣೀಸು, ಪ್ರತಿಯೊಬ್ಬರು ಕೂಡ ಅವರಿಗೆ. ಆಮೇಲೆ ಲಂಬಾಣಿಗಳಿಗಂತಲೇ ನಾನೇನು ಇದು ಮಾಡೋಕ್ಕೆ ಹೋಗಲಿಲ್ಲ, ಅಲ್ಲಿ ಯಾರು ಇರ್ತಾರೆ ನಮ್ಮ ಕ್ಷೇತ್ರದಲ್ಲಿ. ಆಮೇಲೆ ರಾಜ್ಯದಲ್ಲಿ ತುಂಬ ಜನ ಈ ಜನನೂ ಸೇರಿ ಈ ಶೌಚಾಲಯ ಇರಲಿಲ್ಲ ಆಗ ನಮ್ಮ ಕಾಲಕ್ಕೆ, ಈಗಿನ ಬಿಡಿ ಈಗೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಆಗ ಭಾಳ ವರ್ಷ ಇತ್ತು. ಹೊಲದಲ್ಲಿ ಕೆಸರು, ಅಲ್ಲಿ ಕರಿಮಣ್ಣು, ರಾಯಚೂರು, ಅಲ್ಲಿ ಕಾಲು ಇಷ್ಟಿಷ್ಟು ಉದ್ದ ಇಳಿತವೆ. ಅಲ್ಲಿ ಲೇಡೀಸು ಅದಕ್ಕೇನೆ ಎಷ್ಟೋ ಜನ ಬಾಣಂತಿರು, ಬಸರಿರು ಸತ್ತು ಹೋಗ್ತಾ ಇದ್ರು. ಯಾಕೆಂದರೆ ಶೌಚಾಲಯ ಇಲ್ಲ, ಎಲ್ಲರ ಹೋಗ್ಬೇಕು ದೂರ, ತಮಗೆ ತಗೊಂಡು ಹೋಗುವಂತಾರೆ. ಅದಾಗಬಾರ್ದು ಅಂತ ರಾಮಕೃಷ್ಣ ಹೆಗಡೆಗೆ ಅದು ಹೇಳಿದಾಗ ಎಲ್ಲ ಕಡೆ ರಾಜ್ಯದಲ್ಲಿ ಮಾಡೋದಕ್ಕೆ ಹಣ ಸಾಂಕ್ಷನ್ ಮಾಡಿದ್ರು. ಅದೆಲ್ಲ ಮಾಡಿಸ್ಕೊಟ್ವಿ. ಆದರೆ ಬಹಳ ಜನ ಅಯ್ಯೋ ಮನೆಯೊಳಗೆಲ್ಲರ ಹೋಗ್ತಾರ, ನಾವು ಸೌದೆ ಒಟ್ಕೊಂಡಿದ್ದೀವಿ ಅದರೊಳಗೆ ಆ ಥರ. ಆದರೂ ಕೂಡ ಅವರಿಗೆ ಅದೆಲ್ಲ ಮಾಡಿದ್ದಾಯಿತು. ಆ ಥರದಲ್ಲಿ ನಾವು ಒಂದು ಜಾತಿಗೆ ಅಂತಲೇ ಮಾಡಿದ್ದು ಯಾವುದಂದರೆ ಕಂದಾಯ ಗ್ರಾಮ. ಆದರೂ ಅದರೊಳಗೂ ಬೇರೆ ಇದ್ದಾವೆ, ಬೋವಿ, ಕೊರಚ, ಕೊರ್ಮ, ಇವು ಒಂದು 5-6 ಜಾತಿಗಳು ಇದ್ದಾವೆ. ಅವು ಹಾಡಿ ಅಂತ, ಹಾಡಿ, ಹಟ್ಟಿ ಅನ್ನೋ ಹೆಸರು. ಅವುಗಳಿಗೆಲ್ಲ ಕಂದಾಯ ಗ್ರಾಮ ಅಂತ ಇಲ್ಲಾರದಕ್ಕೆ ಯಾವುದೋ ಒಂದು ಗ್ರಾಮದಲ್ಲಿ ಕೊಡುವಂಥ ಹಣನ ಇವ್ರು ಹಂಚ್ಕೋಬೇಕು. ಅವರು ತಿಂದು ಬಿಟ್ಟು ಅಂಜಲಿ ಇವ್ರಿಗೆ ತಗೋಬೇಕು. ಆ ಥರ ಇತ್ತು. ಅವ್ರಿಗೆ ಒಂದು 10 ಲಕ್ಷ ಬಿಡುಗಡೆ ಆಯ್ತಂದರೆ ಇವ್ರಿಗೆ ಒಂದು 10,000, 20,000 ಅಷ್ಟೇ ಈ ಹಳ್ಳಿಗೆ. ಆದರೆ ಈಗ ಹಾಗಲ್ಲ. ಈ ಕಂದಾಯ ಗ್ರಾಮ ಅಂತ ಮಾಡಿದಾಗ ಅದನ್ನು ಭಾಳ ಹಠ ಹಿಡಿದು ಇದು ಮಾಡಿದ್ವಿ. ಈ ಶಿವಮೂರ್ತಿ ಅಂತ, ಶಿವಮೂರ್ತಿ ಮಂತ್ರಿಯಾಗಿದ್ರಲ್ಲ, ಅವರು ಕೂಡ ತುಂಬ ಹೋರಾಟ ಮಾಡಿದ್ದಾರೆ. ನಾವು ಎಲ್ಲ ಮಾಡಿ ಈಗ ಸಾಕಷ್ಟು ತಾಂಡಗಳು ರೆವಿನ್ಯೂ ಗ್ರಾಮ ಆಗಿ ಅದರದ್ದೇ ಸ್ವಂತಿಕೆ ಬಂದಿದೆ. ಅವ್ರು ಏನು ಬೇಕಾದ್ರೂ ಮಾಡ್ಕೋಬೋದು. ನಿಮ್ಮ ಸಮುದಾಯದ ಅನೇಕ ಮುಖಂಡರುಗಳನ್ನು ನಾನು ಬಲ್ಲೆ, ಅವರೊಟ್ಟಿಗೆ ನಾನು ಒಡನಾಡೋದ್ರಿಂದ ನೇರವಾಗಿ ಈ ಪ್ರಶ್ನೆನ ಕೇಳ್ತೀನಿ. ಅವರ ಬಾಯಿಂದ ಹೊರಡಿರ್ತಕ್ಕಂಥ ಪದಗಳನ್ನು ಆಧರಿಸಿ, ಬಿಡ್ಡಿ ಲಲಿತಾ ನಾಯಕ್ ಅವರು ನಮ್ಮ ಸಮುದಾಯದ ಹೆಣ್ಮಗಳಾಗಿ ಸಚಿವರಾದರೂ ಕೂಡ ಸಮುದಾಯಕ್ಕೆ ಅಭಿವೃದ್ಧಿ ಕಾರ್ಯಗಳನ್ನೇನು ಮಾಡಿಲ್ಲ ಸರ್ ಅಂತ ಅವರೇನೋ ಮುರಿತಾರೆ. ಯಾಕೆ ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಈ ಕಾರ್ಯಕ್ರಮದ ಮುಖಾಂತರ ಅವರೆಲ್ಲರಿಗೂ ಸೂಕ್ತ ಉತ್ತರ ಕೊಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ಅಂದರೆ ಒಂದು ಸಮುದಾಯದ ಪರವಾಗಿ ಕೆಲಸ ಮಾಡದೆ ಲಲಿತಾ ನಾಯಕ್ ಅವರು ಇಡೀ ರಾಜ್ಯದ ಎಲ್ಲ ಜನರ ಪರವಾಗಿ ಕೆಲಸ ಮಾಡಿದ್ದಾರೆ ಅಂತ ಅಂದ್ಕೋಬೋದಾ? ಖಂಡಿತ. ನಾನು ಈಗಲೂ ಕೂಡ ನಾನು ದೇಶದ ಬಗ್ಗೆ ಕೂಡ ಒಂದೇ ದೇಶ ಅನ್ನಲ್ಲ, ಎಲ್ಲ ದೇಶದ ಎಲ್ಲ ಜನರು ನಮ್ಮವರೇ, ಮನುಷ್ಯರೇ, ಮಾನವ ಕುಲ, ವಿಶ್ವ ಮಾನವ ಏನು ಇದಿದೆ ಕುವೆಂಪುದು, ಅದಕ್ಕೆ ಬದ್ಧರಾಗಿರುವಂಥ ಜನ ನಾವು. ಹಾಗಾಗಿ ಈ ಜನಕ್ಕೆ ತೊಂದರೆ ಆಯ್ತಾ, ಇವರಿಗೆ ಮಾಡೋದು. ಆ ಜನ ಹೆಚ್ಚುಗಾರಿಕೆ ಏನಿಲ್ಲ ನೋಡಿ. ನಮ್ಮ ಸಂಸ್ಕೃತಿ ಗ್ರೇಟ್ ಅಂತೀವಲ್ಲ, ಎಲ್ರದ್ದು ತಮ್ಮದೇ ಆದ ಸಂಸ್ಕೃತಿ. ಈಗ ನಿಮ್ಮ ಮನೆತನದಲ್ಲಿ ನಿಮಗೆ ವಂಶಸ್ಥರು ಅಂತ ಹಾಕ್ತಾರೆ. ಆ ವಂಶಸ್ಥರು ಅಂತ ಹಾಕೋದ್ರಲ್ಲಿ ಅವರಿಗೊಂದು ಹಿರಿಮೆ ಇರ್ತದೆ. ಆದರೆ ಹಾಗೇನೆ ಬೇರೆಯವರಿಗೂ ಇರುತ್ತೆ ಖಂಡಿತ. ಈ ನಮ್ಮಲ್ಲಿ ನೃತ್ಯ ಇದು ಯಾಕೆ ಮಾಡಿದ್ರು ಲಂಬಾಣಿಗಳು ಅಂತಂದರೆ, ಕಾಡಿನಲ್ಲಿರ್ತಾ ಇದ್ರು, ಬೇರೆ ಮನೋರಂಜನೆ ಇಲ್ಲ. ಪ್ರತಿಯೊಬ್ಬ ಮನುಷ್ಯನೂ ಕಾಡಿಂದನೇ ಬಂದಿದ್ದು, ಮಂಗನಿಂದ ಮಾನವ, ಡಾರ್ವಿನ್ ತತ್ವ. ಅದರ ಪ್ರಕಾರ ನಾವೆಲ್ಲ ಕಾಡಿನಲ್ಲಿ ಇದ್ದದ್ದು, ಮೂಲ ನಿವಾಸಿಗಳು ನಾವು, ಎಲ್ಲೆಲ್ಲೋ ಬಂದು ಸೇರ್ಕೊಂಡ್ವಿ. ಅದಕ್ಕೇನೆ ಇದು ಜಾಡಿರ ಪಖೇರು ಅಂತ ಸಿನಿಮಾ ಮಾಡಿದಾಗ ನಾನು ಫಸ್ಟ್ ಇದನ್ನೇ ಬಳಸಿದ್ದೀನಿ ನಾನು. ಯಾಕೆಂದರೆ ಆ ಸಿನಿಮಾ ಮಾಡೋದಕ್ಕೆ ಲಂಬಾಣಿ, SD ಲಂಬಾಣಿ ಅಂತ ಎಜುಕೇಷನ್ ಮಿನಿಸ್ಟರ್ ಇದ್ರು ನಮ್ಮವರು. ಅವ್ರು ಹೇಳಿದರು, ಅವ್ರ ಮಗ ಇದ್ದ ಈಗಲೂ ಚೆನ್ನಾಗಿ ಮಾಡ್ತಾನೆ ಅನಿಸುತ್ತೆ, ಅವನು ಸಿನಿಮಾ ಮಾಡ್ಬೇಕಂತಿದ್ದಾನೆ ಮೇಡಮ್, ನೀವು ಅವನಿಗೆ ಸ್ವಲ್ಪ ಮಾರ್ಗದರ್ಶನ ಮಾಡಿ ಅಂದರೆ, ನಾನು ಕತೆ ಬರೆದು ಸಂಭಾಷಣೆ ಬರೆದೆ, ಕೊನೆಗೊಂದು ಪಾತ್ರನೂ ಮಾಡಿದೆ. ಹೌದು, ನಮ್ಮ ಭಾಷೆಯಲ್ಲಿ ಮಾಡ್ಬೇಕಂದ್ರೆ ಅವರು ಜಾಡಿರ ಪಂಖೇರು ಅಂದರೆ ಕಾಡಿಗಿನ ಪಕ್ಷಿ ಅಂತ. ಕಾಡಿಗೆ ನಾವು ಪಕ್ಷಿಗಳ ಥರ ಬಂದರೆ ಇಲ್ಲ. ಅದ್ರ ಬಗ್ಗೆನೇ ನಾನು ನಮ್ಮ ರೂಪಲಿ ಅನ್ನೋದೊಂದು ಕವನ ಇದೆ, ಅದರಲ್ಲಿ ನಾನು ಹೇಳಿದ್ದೀನಿ ಹೇಗೆ ನಮ್ಮ ಫಜೀತಿ ಹೇಗಾಯಿತು. ನಮ್ಮದು ಟಿಪ್ಪು ಸುಲ್ತಾನನಿಗೆ ಹೆಲ್ಪ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಬ್ರಿಟಿಷರು ಒಂದೇ ದಿವಸ 8 ಜನನ ಕೊಲ್ತಾರೆ, ನಮ್ಮದು ನೇಣು ಹಾಕ್ತಾರೆ. ಇವರು ಅಲ್ಲಲ್ಲಿ ಶಾಸ್ತ್ರ ಹೇಳೋ ಥರ ವೇಷ ಹಾಕ್ಕೊಂಡು ಇದು ಗೂಢಚಾರಿಕೆ ಮಾಡ್ತಿದ್ರು ಅಂತ ಬ್ರಿಟಿಷರಿಗೆ ಅನುಮಾನ ಬರುತ್ತೆ. ಹೀಗೆ ಬಹಳ ಜನ ಇಲ್ಲಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ದಾರೆ, ಲಿಖಿತದಲ್ಲಿಲ್ಲ. ಅದನ್ನು ಮಾಡಿಸೋದಕ್ಕೆ ನೋಡ್ತಾ ಇದ್ದೀವಿ ನಾವು. ಈ ಜನಾಂಗಕ್ಕೆ ಮಾಡಿಲ್ಲ ಅಂತಲೇ ಇಲ್ಲ. ಹಾಗಾದರೆ ಈ ನಿಮ್ಮ ಉತ್ತರವನ್ನು ಮಾತನ್ನು ಕೇಳ್ತಿದ್ರೆ ನನಗೊಂದು ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗಾದರೆ ಬಂಜಾರರ ಮೂಲ ಕಸುಬೇನಾಗಿತ್ತು ಅಂತ ಕಾಡಲ್ಲಿ ಅವರು ಒಂದು ಕಡೆಯಿಂದ ಕಾಡಿನಲ್ಲೇ ಇರ್ತಾರೆ ಅಂದರೆ ಅರ್ಥ
ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮದ್ದು ಗುಂಡುಗಳನ್ನು ಸಾಗಿಸ್ತಾ ಇದ್ರು. ಮಹಾರಾಜರುಗಳಿಗೆ ಯುದ್ಧ ಕಾಲಕ್ಕೆ ಯಾವಾಗಲೂ ಯುದ್ಧಗಳು ನಡೀತಾ ಇರ್ತಿದ್ವು ಆಗೆಲ್ಲ. ಅದರಲ್ಲಿ ಕೆಲವರು ಸೈನಿಕರಾಗೂ ಸೇರ್ಕೊಂಡ್ರು. ಲಕ್ಷ್ಮೀಬಾಯಿ, ಝಾನ್ಸಿ ಲಕ್ಷ್ಮೀಬಾಯಿ ಒಂದು ಪಡೆ ಕಟ್ತಾಳೆ. ಯಾವುದು ಬೇಡರ ಗಟ್ಟಿ ಮುಟ್ಟಿ ಹೆಣ್ಣುಮಕ್ಕಳು. ಆ ಹೆಣ್ಮಕ್ಳಲ್ಲಿ ಲಂಬಾಣಿ ಹೆಣ್ಮಕ್ಳು ಇರ್ತಾರೆ. ಅದರಲ್ಲಿ ಝಲ್ಕರಿ ಬಾಯಿ ಅಂತ ಒಬ್ಬ ಹೆಣ್ಮಗಳು. ಆ ಝಲ್ಕರಿ ಬಾಯಿ ಲಕ್ಷ್ಮೀಬಾಯಿನ ಹೋಲ್ತಿರ್ತಾಳೆ. ಅವ್ರು ಎಷ್ಟು ತ್ಯಾಗಿಗಳು ಅಂದರೆ